ಹಲೋ ಗೈಸ್, ಎಲ್ಲರಿಗೂ ASV ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ SSC GD ಕಾನ್ಸ್ಟೇಬಲ್ ಅಪ್ಡೇಟ್ 2025. ನಮ್ಮ ಕರ್ನಾಟಕದ ಕಟ್ ಆಫ್ ಲಿಸ್ಟ್ ಏನು, ಫಿಸಿಕಲ್ ಯಾವಾಗ ಇರ್ತದೆ, ನೀವು ಮಾಡುವಂಥ ಮಿಸ್ಟೇಕ್ಗಳೇನು, ಇದರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಒಳಗೆ ಬನ್ನಿ. ಓಕೆ, ಟೈಮ್ ಏನೋ ವೇಸ್ಟ್ ಮಾಡ್ದಂಗೆ ಡೈರೆಕ್ಟಾಗಿ ಮಾಟರ್ಗೆ ಬರೋಣ. ನೋಡಿ, SSC GD ಅನ್ನುವಂಥದ್ದು 39,000 ಪೋಸ್ಟ್ಗಳಿದ್ದು, ನೀವೆಲ್ಲ ಆಲ್ರೆಡಿ ಎಕ್ಸಾಮ್ ಬರ್ತಿದ್ದೀರಿ. ಎಕ್ಸಾಮ್ ಬರೆದು ಕೂಡ ನಿಮ್ಮದು ರಿಸಲ್ಟು ಬಂತು. ಇದು ಕೀನು ಆನ್ಸರ್ ಬಂತು, ಕೀ ಆನ್ಸರ್ ಬಂತು. ಸೊ ಕೀ ಆನ್ಸರ್ ಬಂದಮೇಲೆ ಇವಾಗ ನೆಕ್ಸ್ಟ್ ಏನಿದೆ ಫಿಸಿಕಲ್ ಇದೆ ನಿಮ್ಮದು. ಓಕೆ, ಫಿಸಿಕಲ್ ಯಾವಾಗ ಬಿಡ್ತಾರೆ ಅಂತ ಕೇಳಿದರೆ, ಸೊ 20 ದಿನ ವೇಟ್ ಮಾಡಿ. 20 ಡೇಸು ವೇಟ್ ಮಾಡಿ. 20 ದಿನ ಆದಮೇಲೆ ಬಿಡ್ತಾರೆ, 20 ದಿನ ಆದಮೇಲೆ ಬಿಡ್ತಾರೆ. ಓಕೆ, ಅದೊಂದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಫಿಸಿಕಲ್ ಯಾವಾಗ ಇರ್ತದೆ ನಿಮ್ಮದು? 20 ದಿನ ವೇಟ್ ಮಾಡಿ ಇರ್ತದೆ. ನೆಕ್ಸ್ಟ್ ನಮ್ಮ ಕರ್ನಾಟಕದ ಕಟ್ ಆಫ್ ಲಿಸ್ಟ್ ಏನು? ನಮ್ಮ ಕರ್ನಾಟಕದ ಕಟ್ ಆಫ್ ಲಿಸ್ಟ್ ಏನಾಗಿರ್ತದೆ ಅಂತ ಕೇಳಿದರೆ, ಯಾರು ಕೂಡ ತಪ್ಪಾದ ಮಾಹಿತಿಯನ್ನು ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಯಾರಿಂದನೂ ಕೂಡ ಹೇಳೋಕ್ಕಾಗಂಗಿಲ್ಲ ಎಷ್ಟೇ ನಿಲ್ತದೆ ಅಂತೇಳಿ. ಸೊ ಅದನ್ನು ಅಲ್ಲಿ ಇಲ್ಲಿ ಹೋಗಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ತಿರತ್ತೆ ತಿಳ್ಕೊಂಡು ನೀವು ಮಾಡುವಂಥ ಮಿಸ್ಟೇಕನ್ನು ಹಾಕಿರ್ತೀನಿ ನಾನು. ನೀವು ಮಾಡುವಂಥ ಮಿಸ್ಟೇಕ್ ಏನು ಗೊತ್ತಾ? ಎಕ್ಸಾಮ್ ಬಿಟ್ರಾ, ಬರೆದ್ವಿ, ಕೀ ಆನ್ಸರ್ ಏನು, ಓಕೆ ಚೆಕ್ ಮಾಡೋದು, ಅದೆಲ್ಲ ಸರ್ಚ್ ಮಾಡಿದ್ರಿ, ಓಕೆ ನೋ ಪ್ರಾಬ್ಲಮ್ ಮಾಡ್ಕೊಂಡ್ರಿ. ಅದಾದಮೇಲೆ ನಿಮ್ಮದು ರಿಸಲ್ಟು ಬಂತು, ಓಕೆ ನೋ ಪ್ರಾಬ್ಲಮ್ ನೋಡ್ಕೊಂಡ್ರಿ. ಹಂಗಂತೇಳಿ ಕಟ್ ಆಫ್ ಎಷ್ಟು ನಿಲ್ತದೆ ನಮ್ಮದು ಕಟ್ ಆಫ್ ಎಷ್ಟು ಮತ್ತು ನಮ್ಮದು ಅದು ಏನು ಇದು ಏನು ಅಂತೇಳಿ ಕಟ್ ಆಫ್ ಹಿಂದೆ ನೀವು ಹಿಂದೆ ಬಿದ್ದುಬಿಡ್ತೀರ. ಆ ಕಟ್ ಆಫ್ ಹಿಂದೆ ಬೀಳಬಾರ್ದು ಅಂತೇಳಿ ಅದು ನೀವು ಮಾಡುವಂಥ ಮಿಸ್ಟೇಕ್ ಆಗಿರ್ತದೆ. ಯಾಕಂದರೆ ತುಂಬ ನಿಮ್ಮ ಟೈಮ್ ವೇಸ್ಟ್ ಆಗ್ತದೆ. ಅದ್ರ ಬದಲು ಬೇರೆ ಎಕ್ಸಾಮ್ಗೆ ಟ್ರೈ ಮಾಡಿ, ಅದು ಕೂಡ ಕ್ಲಿಯರ್ ಆಗ್ತದೆ, ಇದು ಕೂಡ ಕ್ಲಿಯರ್ ಆಗಿರ್ತದೆ, ಇದ್ರ ಪಾಡಿಗೆ ಇದು ಬಂದಿರ್ತದೆ. ಓಕೆ, ಹಾಗಿದ್ರೆ ನಮ್ಮ ಕರ್ನಾಟಕದ ಕಟ್ ಆಫ್ ಲಿಸ್ಟ್ ಏನು ಅಂತಂದರೆ ಹೇಳೋಕ್ಕಾಗಲ್ಲ, ಯಾರಿಂದನೂ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಹೇಳೋಕ್ಕಾಗೋದೇ ಇಲ್ಲ. ಅವ್ರು ಯಾರು ಹೇಳ್ತಿದ್ರು ಅಂತ ಅಂದರೆ ಅದು ನಿಮ್ಮ ಮೇಲೆ ಬಿಟ್ಟಿದ್ದು, ನಿಮ್ಮ ಇಚ್ಛೆಗೆ ಅನುಸಾರವಾಗಿ ತೊಗೋಬೋದು. ಬಟ್ ಅದೇನು ಹಾಗೆ ಬರ್ತದೆ ಅಂತ ಏನು ಹೇಳೋಕ್ಕಾಗಂಗಿಲ್ಲ. ಅವರೊಂದು ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳಿರ್ತಾರೆ. ಸೊ ಇದನ್ನು ಹೇಳೋಕ್ಕಾಗಲ್ಲ ಅಂತ ಹೇಳ್ಬೋದು. ಬಟ್ ನಿಮ್ದು ಹೆಂಗೆ ತಿಳ್ಕೊಬೋದು, ನಿಮ್ಮ ಕರ್ನಾಟಕದ ಲಿಸ್ಟ್ ಕಟ್ ಆಫ್ ಹೇಗೆ ತಿಳ್ಕೊಬೋದು ಅಂತಂದರೆ ಅದಕ್ಕೊಂದು ಸೊಲ್ಯೂಷನ್ ಇದೆ. ಏನಂತಂದರೆ, ನೀವೆಲ್ಲರೂ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಂತಂದರೆ ಕರ್ನಾಟಕದ ಕಟ್ ಆಫ್ ಅಂಥೇಳಿ ಒಂದು ಏನಾದರೂ ಬರೀರಿ. ಅಥವಾ ಇಲ್ಲಾಂತಂದರೆ ನಿಮ್ಮ ಸ್ಕೋರನ್ನು ಮೆನ್ಷನ್ ಮಾಡಿ. ನಿಮ್ಮ ಸ್ಕೋರನ್ನು ಮೆನ್ಷನ್ ಮಾಡಬೇಕು. ನಿಮ್ಮ ಕರ್ನಾಟಕದ ಕಟ್ ಆಫ್ ಬರೆದು ಕೆಳಗಡೆ ಸ್ಕೋರನ್ನು ಮೆನ್ಷನ್ ಮಾಡಿ. ಅಥವಾ ಸ್ಕೋರನ್ನು ಬರೀರಿ ಡೈರೆಕ್ಟಾಗಿ, SSC ಅಂತೇಳಿ ಬರೆದು ಕೆಳಗಡೆ ನಿಮ್ಮ ಸ್ಕೋರನ್ನು ಮೆನ್ಷನ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಎಷ್ಟೆಷ್ಟು ಸ್ಕೋರ್ ಆಗಿದ್ದಾವೆ ಕರ್ನಾಟಕದವರು ಜನದ್ದು ಅಂತ ನೋಡ್ತಾ ಹೋಗೋಣ. ನೋಡಿದ ಮೇಲೆ ನಾವೊಂದು ಕ್ಯಾಲ್ಕುಲೇಟೆಡ್ ಆಗಿ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಹೇಳೋಕ್ಕೆ ಹೋಗ್ಬೋದು. ಬಟ್ ಏನೂ ಗೊತ್ತಿಲ್ಲದೆ ಕಟ್ ಆಫ್ ಮಾಡೋದಂತೂ ಈಸಿ ಇಲ್ಲ. ಯಾಕಂತಂದರೆ ನಾ SSC GD ಬಗ್ಗೆ ವಿಡಿಯೋನ ಮಾಡಿಲ್ಲ ಆ್ಯಕ್ಚುಲಿ ಅಲ್ಲ. ಹಾಗಾಗಿ ಯಾರು ಕೂಡ ಫೇಕ್ ಇನ್ಫಾರ್ಮೇಷನ್ ತೊಗೊಳಕ್ಕೆ ಹೋಗಬೇಡಿ. ಸೊ ನಿಮ್ಮದು ಮತ್ತು ವಾಟ್ಸಪ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿ. ಯಾಕಂದರೆ ಅಲ್ಲಿ ನಿಮ್ಮದು ಕಟ್ ಆಫ್ ಲಿಸ್ಟನ್ನು ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ. ಅಲ್ಲಿ ಕಟ್ ಆಫ್ ಲಿಸ್ಟನ್ನು ಕೊಡ್ತೀವಿ. ನಿಮ್ಮದು ಹೇಗೆ ಕೊಡ್ತೀವಿ ಅಂತಂದರೆ, ನೀವೆಲ್ಲ ಜಾಯ್ನ್ ಆಗಿರ್ತಾರಲ್ಲ, ಅಲ್ಲೊಂದು ನಿಮ್ದು ಯಾರ್ಯಾರು ಬರೆದಿರ್ತೀರಲ್ಲ, ಈ ಸ್ಕೋರು ಅಂತೇಳಿ ನಾವು ಆಪ್ಷನ್ ಕೊಟ್ಟಿರ್ತೀವಿ. ಅದಕ್ಕೆ ನೀವು ಟಿಕ್ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಕಟ್ ಆಫ್ ಲಿಸ್ಟನ್ನು ನಿಮಗೆ ಕೊಡ್ತೀವಿ. ಸೊ ಎಲ್ಲರಿಗೂ ಕೂಡ ಧನ್ಯವಾದ. ಮತ್ತೆ ಸಿಗ್ತಿರೋಣ. ಧನ್ಯವಾದ.